ಕರ್ಣ, ಪರಮಾತ್ಮ. ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡುವುದಿದೆ. ಪರಮಾತ್ಮ. ಕರ್ಣ, ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪದಾರ್ಥವ ಗೈದನ ನೆನುತ್ತಲಿ. ಏನ ಪದಾರ್ಥವ ಗೈದನ ನೆನುತ್ತಲಿ. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಪರಮಾತ್ಮ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಒಂದನು ಅರಿಯದೆ ಬಳಲಿದೆನು ಸ್ವಾಮಿ. ಒಂದನು ಅರಿಯದೆ ಬಳಲಿದೆನು ಸ್ವಾಮಿ. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಧವ ಗೈದನ ನೆನುತ್ತಲಿ. ಏನ ಪರಾಧವ ಗೈದನ ನೆನುತ್ತಲಿ. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಕೃಷ್ಣ. ಪರಮಾತ್ಮ. ಮಾಧವ ನೀನು, ಮಾನವ ನಾನು, ನನಗೂ ನಿನಗೂ ಏಕರ ಸಂಬಂಧ. ಮಾಧವ ನೀನು, ಮಾನವ ನಾನು, ನನಗೂ ನಿನಗೂ ಏಕರ ಸಂಬಂಧ. ಜನನಿಂದನೆಯಲ್ಲೇ ಮನನೊಂದಿರುವೆನು ನಾನು. ಜನನಿಂದನೆಯಲ್ಲೇ ಮನನೊಂದಿರುವೆನು ನಾನು. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಏನ ಪರಾಧವ ಗೈದನ ನೆನುತ್ತಲಿ. ಏನ ಪರಾಧವ ಗೈದನ ನೆನುತ್ತಲಿ. ಎಲ್ಲಿಗೆ ನನ್ನ ಕರೆದೊಯ್ವೆಯೋ ಸ್ವಾಮಿ. ಕೃಷ್ಣ. 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 ಪರಮಾತ್ಮ. ಮಹಾಮಹಿಮನಾದ ನೀನು ಕುಲಹೀನನನ್ನು ಇಷ್ಟೊಂದು ಹಾದಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿ ಇರುವವು. ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರು ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ಸ್ವಾಮಿ. ಕರ್ಣ. ಪರಮಾತ್ಮ,
ಕುಲಹೀನನಲ್ಲ ಕೇಳನ್ನ ಮಾತ ಪರಮಾತ್ಮ. ಕುಲಹೀನನಲ್ಲ ಕೇಳನ್ನ ಮಾತ ರವಿವಂಶದವಳವತರಿಸಿದವ ಸುಕುಮಾರ ಬಾ ವರಧೀರ ಸುಕುಮಾರ ಬಾ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಕರೆಯ ಬೆಳಗುವ ರವಿಯ ಕರುಣದಿ ಕರೆಯ ಬೆಳಗುವ ರವಿಯ ಕರುಣದಿ ಮಹಾ ಮಹಿಮನೆ ನೆನೆಸಿ ನೆರೆವ ರವಿ ಸುತನೆ ಸುಕುಮಾರ ವರಧೀರ ಸುಕುಮಾರ ತಳಮಳ ವೇದಕ್ಕೆ ಮನದ ಚಿಂತೆ ದೊರೆ ಕರ್ಣ 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 ವೇದಕ್ಕೆ ಮನದ ಚಿಂತೆ ತಳಮಳ ವೇದಕ್ಕೆ ಮನದ ಚಿಂತೆ ಅವಿತಮುವನದು ಕೀರ್ತಿಯ ಪಡೆವೆ ಅವಿತಮುವನದೋಳು ಕೀರ್ತಿಯ ಪಡೆವೆ ತರ ತರವೆನಿಸಿದ ಮೇದಿನಿಯೊಳು ತರ ತರವೆನಿಸಿದ ಮೇದಿನಿಯೊಳು ಮಹಾ ಮಹಿಮನೆ ನೆನೆಸಿ ಬೇರೆ ವರದಿ ಸುಕುಮಾರ ವರಧೀರ ಸುಕುಮಾರ 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 ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಪವಿತ್ರವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿ ದೇವಿಯೇ ನಿನ್ನ ತಾಯಿ. ಆ ಸೂರ್ಯ ದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಏನು ಪರಮಾತ್ಮ, ನಾನು ಕುಂತಿಯ ಕೂರನೆ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಇರಲಾಗದು, ಇರಲಾಗದು. ಸತ್ಯವಾಗಿಯೂ ನಾಡಿದ್ದನ್ನು ನಂಬುವುದಿಲ್ಲ. ಓ, ಮರೆತಿದ್ದೆನು. ಇದು ಯುದ್ಧದ ಕಾಲ. ನೀನು ಆ ಪಾಂಡವರ ಪಕ್ಷಪಾತಿ. ಅವರುಗಳ ತಲೆ ಕಾಯಲು ನನ್ನನ್ನೀ ರೀತಿಯಾಗಿ ವಂಚಿಸುತ್ತಿರುವೆಯಾ ಮಾಧವ? ಕರ್ಣ, ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತಿವೆಯಲ್ಲ. ದೇವಾ ಶೋಧನೆಯೇ ನಿರೂಪಿಸಿ ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ ನಿರೂಪಿಸಿ ಶಾಪ ಪಾಪಿಯಾದ ಪರಿತಾಪ ಕೀಡಾದ ದೇವಾ ಶೋಧನೆಯೇ
ಬಹುದಿನ ನೊಂದೆ ಬಂಧುಗಳ್ಯಾರೆಂದು ಇಂದು ಮದನ ಅಪನಿಂದನೆಯಲಿ ಬೆಂದೆ ಭವಪ್ಪ ಇಂದು ಮದನ ಅಪನಿಂದನೆಯಲಿ ಬೆಂದೆ ಬಂದ ವಿಮೋಚನ ಮಾರ್ಗವನಲಿಯಲೆ ಬಂದ ವಿಮೋಚನ ಮಾರ್ಗವನಲಿಯಲೆ ದೇವಾ ಶೋಧನೆಗೆ ಪ್ರತಿತಾಪ ಕೀಡಾಲೆ ದೇವಾ ಶೋಧನೆಗೆ ಶಾಪ ಜನ್ಮ ರಹಸ್ಯದ ಅಂತರ ಬದಿತು ಜನ್ಮ ರಹಸ್ಯದ ಅಂತರ ಬದಿತು ಜನುಮದಾತೆಯ ನಿರ್ಧಯ ಬದಿತು ಕೃಷ್ಣ ಜನ್ಮ ರಹಸ್ಯದ ಅಂತರ ಬರಿತು ಜನುಮದಾತೆಯ ಹೃದಯ ಬರಿತು ಜೀವಿತಲೇ ಪರಿ ಸಹಜನ ಸಮಗೂಡಿ ಜೀವಿತಲೇ ಪರಿ ಸಹಜನ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಗೆ ನಿನು ಶಾಪ ಪಾಪಿಯಾದ ಪರಿತಾಪ ಕೀಡಾದೆ ದೇವಾ ಶೋಧನೆಗೆ ನಿನು ವಿಧಿಶಾಪ ವಿಧಿಶಾಪ ಪರಮಾತ್ಮ ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ಇನ್ನು ನನ್ನನ್ನು ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಪರಮಾತ್ಮ, ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡಬೇವಾ, ತಂದೊಡ್ಡಬೇಡ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ಕುಂತಿಯ ಕುವರ, ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸು ವೀರ, ಮಾತೆ ತುಂಬಿಯ ಕುವರ, ಕುಂತಿ ಮಾತೆಯ ಕುವರ. ವೀರವರ ರವಿ ಕುವರ, ವೀರವರ ರವಿ ಕುವರ. ಏನು ಪರಮಾತ್ಮ, ನಾನು ಕುಂತಿಯ ಕೋರನೆ? ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ ದೇವ?
ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ಮದೆಯದಿ ದಾನ ಶೂರ ಕರ್ಣ. ನಾಮಧೇಯದಿ ದಾನ ಶೂರ ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ನಿನ್ನ ಚರಿತ್ರೆಯು ಆಶ್ಚರ್ಯಕರ. ಪರಮಾತ್ಮ, ನಾನು ಆ ಪಾಂಡವರ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೀನ ಸೂತ ಕುಲದವನೇ ಎಂದು ಜೇರಿದು ಹೀಯಾಳಿಸುವರಲ್ಲ, ಹೇಗೆ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಸೂತನು ಅನಾಥನಲ್ಲವೋ ಚಂದ್ರಕುಲ ದೇಶ ನೀನು. ಪಾಂಡವರೊಳು ಸೇರಿ ಸುಖದಿ ಕರ್ಣ. ಪಾಂಡವರೊಳು ಸೇರಿ ಸುಖದಿ ಪಾಂಡವರೊಳು ಸೇರಿ ಸುಖದಿ ಬಾಳುವಿ ಬಾರದೀನು ಕೇಮದಿ. ಬಾಳುವಿ ಬಾರ ನೀನು ಕೇಮದಿ. ಬಾಳುವಿ ಬಾರ ನೀನು ಕೇಮದಿ. ಪರಮಾತ್ಮ, ನಾನು ಆ ಪಾಂಡವರೊಡನೆ ಕೂಡಿ ಬಾಳುವುದೇ? ಇನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುಮಾರ. ಕುಂತಿ ಮಾತೆಯ ಕುಮಾರ ವೀರವರ ರವಿಕುಮಾರ. ವೀರವರ ರವಿಕುಮಾರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿ ಇದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಅದರಲ್ಲಿ ಮೊದಲನೇ ಮಂತ್ರವಾದ ಸೂರ್ಯದೇವನ ಮಂತ್ರವನ್ನು ಜಪಿಸಲು ನೀನು ಜನಿಸಿದೆ. ವಿವಾಹಕ್ಕೆ ಮೊದಲೇ ಒಂದು ಮಗುವಿಗೆ ಜನ್ಮವಿಟ್ಟ ಆಕೆಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು ಕರ್ಣ. ಅಯ್ಯೋ ಪರಮಾತ್ಮ, ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು ಕರ್ಣ. ಈಗಲೂ ಬಾ ಕರ್ಣ, ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಸ್ತ ರಾಜರಿಂದಲೂ ಓಲೈಸಿಕೊಂಡು ಸುಖದಿಂದ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೀನ ಸೂತ ಕುಲದವನೇ ಎಂದು ಜರಿದು ಹೀಯಾಳಿಸುವರಲ್ಲ, ಹೇಗೆ ಪರಮಾತ್ಮ? ಇದು ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ, ಅವರ್ಯಾರಿಗೂ ಈ ವಿಚಾರವು ತಿಳಿಯದು. ಆದರೆ ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನು ನೋಡಲು ಗಂಗಾ ತೀರಕ್ಕೆ ಅತ್ಯಂತ ಸಡಗರದಿಂದ ಬರುವಳು. ನೀನು ಆಕೆಯ ಮನಸ್ಸನ್ನು ನೋಯಿಸಬೇಡ,
ಸಂತೋಷಪಡಿಸು ಕರ್ಣ. ಆಗಬಹುದು ಪರಮಾತ್ಮ. ನಾನಿನ್ನು ಬರಲೇ? ಆಗಬಹುದು, ಹೋಗಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಆಡತಕ್ಕವನಲ್ಲ. ಆಗಿದ್ದ ಪಕ್ಷದಲ್ಲಿ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವಾ, ಅರಿಯಲ ಸಾಧ್ಯವೋ. ಹೇ ಶ್ರೀಹರಿ, ಹರಿತವಾದಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವಾ, ಅರಿಯಲ ಸಾಧ್ಯವೋ. ಮಾನವನಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ, ಶ್ರೀಹರಿ, ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ, ನೀ ಹಾಡಿಸಿದಂತೆ ಹಾಡಲೇಬೇಕು. ನೀ ಹಾಡಿಸಿದಂತೆ ಹಾಡಲೇಬೇಕು. ಆಡಿಸಿ ನೀನಮ್ಮ ನೋಡಿ ನಗಬೇಕು. ಆಡಿಸಿ ನೀನಮ್ಮ ನೋಡಿ ನಗಬೇಕು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವಾ, ಅರಿಯಲ ಸಾಧ್ಯವೋ. ಶ್ರೀಹರಿ, ಶ್ರೀಹರಿ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವಲ್ಲ. ಹಾಗಿದ್ದ ಪಕ್ಷದಲ್ಲಿ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ನನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯಥಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಹೇ ಪಾಪಿಕರ್ಣ, ಹೇ ಪಾಪಿಕರ್ಣ, ಪಾಂಡು ಪುತ್ರರ ಹಾಗೆ ಜನಿಸಿ
ಪಾಂಡುಪುತ್ರನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ಕೊಲ್ಲಲೇ ಪಾಂಡುಕುಮಾರರಂ ನಾ ಕೊಲ್ಲಲೇ. ದುರದೋಳ್ ತಮ್ಮಂದಿರಂ ನಾ ಕೊಲ್ವುದೇ. ಕೊಲದಾಂ ಬಿಟ್ಟೊಡೆ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ಹೀ ದಾರುಣಿಯೋಳ್ ಸುಖ ಸಂಪತ್ತಿ ನಿನ್ ಬಾಳ್ವನೇ. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಛಲದಿಂಪಾಟನ ರುಂಡವಂ ತರಿದು ಛಲದಿಂಪಾಟನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಸಲ್ಲಿಸಲಾಗದೆ ಪಾಟನ ಘೋರ ಶರಕೆ ನಾಂ ಸಿಲುಕಿ ತುತ್ತಾಗಲೇ. ನಾ ಸಾಯಲೇ. ಕುರುಕುಲದವರ ಮರಣದ ಸಮರ ಉಗುತ್ತಲಿರುವುದು ಅವರ. ಕುರುಕುಲದವರ ಮರಣದ ಸಮರ ಉಗುತ್ತಲಿರುವುದು ಅವರ. ಸಭೆಯಲ್ಲಿ ಪಂಥವ ಮಾಡಿದರು ಹಠ ಸಾಧಿಸಲು ಮುಂದೆ ಕಾದಿಹರು. ಸಭೆಯಲ್ಲಿ ಪಂಥವ ಮಾಡಿದರು ಹಠ ಸಾಧಿಸಲು ಮುಂದೆ ಕಾದಿಹರು. ಪಾಂಡುರಾಜರ ಕುವರರು ಆಗುವುದು ಗುರುನಾಶ, ಉಳಿಯುವುದು ಧರ್ಮದ ದೇಶ. ತಿರುಗುವುದು ಎನ್ನಾವೇಶ, ಮುಂದಾಗುವುದು ಗುರುನಾಶ. ಗೌರವ ಮನಿಸುವೆ ರಣದೆ ರಾಜವನ್ನುಳಿಸುವೆ ಬರದೆ. ಗೌರವ ಮಾಡುವೆ ತಂತ್ರದಿ ಮನಿಸುವೆ ರಣದಿ ರಾಜವನ್ನುಳಿಸುವೆ ಬರದೆ. ಧರ್ಮಿಗಳೆಲ್ಲ ಅಳಿಯುವರು, ಧರ್ಮಿಗಳೆಲ್ಲ ಉಳಿಯುವರು. ಗೌರವ ಧರ್ಮಿಗಳೆಲ್ಲ ಅಳಿಯುವರು, ಧರ್ಮಿಗಳೆಲ್ಲ ಉಳಿಯುವರು. ಈ ಮರ್ಮವನರಿಯದ ಗುರುಜನರು. ಗೌರವ ಆಗುವುದು ಗುರುನಾಶ, ಉಳಿಯುವುದು ಧರ್ಮದ ದೇಶ. ಇರುವುದು ಎನ್ನಾವೇಶ, ಮುಂದಾಗುವುದು ಗುರುನಾಶ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ. ತಳೆದೆ ಪರಿಭವ ಸವಿಸಿದೆ ಜೀವ, ತಳೆದೆ ಪರಿಭವ ಸವಿಸಿದೆ ಜೀವ. ಸರ್ವೇಶ
ಈ ಪಾಂಚಾಲಿಯ ಹಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ಪಾಂಚಾಲಿ ಪಾಂಚಾಲಿ, ಇವನೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಇರಲಿ, ಸಮೀಪಕ್ಕೆ ಹೋಗಿ ವಿಚಾರಿಸುತ್ತೇನೆ. ದೇವಿ, ಕಾಂತೆ ಶಾಂತೆ, ವರಧೀರನಿಗೆ ವರ ಪತ್ನಿಯಾಗಿ ಮರುಗಲ್ಲೇ ತಕೆ. ದೇವಿ, ಕಾಂತೆ ಶಾಂತೆ, ವರಧೀರಳಾಗಿ ವರಪತ್ನಿಯಾಗಿ ಮರುಗಲ್ಲೇ ತಕೆ. ಪಾಂಡುಪುತ್ರರ ಪತ್ನಿಯಾಗಿ ನೀನು. ದೇವಿ, ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಚಿಂತೆಗೈದು ಬಲಕೋಪದಿಂದ ಬಿಡುವೇಕೆ ಕೋಮಲಾಂಗಿಯೇ. ದೇವಿ, ಬಲಕೋಪದಿಂದ ಬಿಡುವೇಕೆ ಕೋಮಲಾಂಗಿಯೇ. ಕಾಂತೆ ಶಾಂತೆ, ವರ ಬೀಳಲಾಗಿ ವರಪತ್ನಿಯಾಗಿ ಮರುಗಲೇ ತಗೆ. ಮರುಗಲೇ ತಗೆ, ಮರುಗಲೇ ತಗೆ. ಪಾಂಚಾಲಿ, ಏಕೆ ದೇವಿ, ಏನಾಯಿತು? ಈ ರೀತಿ ನಿಷ್ಕಾರಣ್ಯವಾಗಿ ಹೇಳುತ್ತಿರುವೆಯಲ್ಲ. ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಪಾಂಚಾಲಿಯ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮ್ಮನ್ನು ಯಾರಾದರೂ ಅಪಮಾನಪಡಿಸಿ ದುರ್ವಾಕ್ಯಗಳನ್ನು ಆಡಿದರೆ ನೀವೇ ಅವರಿಗೆ ತಕ್ಕ ಪ್ರತೀಕಾರವನ್ನು ಮಾಡುವೆ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಾದಿಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೇ. ವಿಧಾತ, ಇಂತಹ ಪರಾಧೀನ ಸ್ತ್ರೀ ಜಾತಿ ಏತಕ್ಕಾಗಿ ಸೃಷ್ಟಿಸಿದೆ? ಪಾಂಚಾಲಿ, ಶೋಕವೇಕೆ ಬಿಡು ಚಿಂತೆ ಮನಸ್ಸು ಬಿಡು ಚಿಂತೆ ಮನಿಕಡು ದುರಾತ್ಮರವರನ್ನು ವಧಿಸುವೆ ನಾವು. ಜನ್ವೈರಿಗಳವರನ್ನು ಸಿಗಿವೆ ನಾವು. ದೇವಿ, ಶೋಕವೇಕೆ ಬಿಡು ಚಿಂತೆ ಮನಸ್ಸು ಬಿಡು ಚಿಂತೆ ಮನದಿಕ್ಕಳು ದುರಾತ್ಮರವರನ್ನು ವಧಿಸುವೆ ನಾವು. ಜನ್ವೈರಿಗಳವರನ್ನು ಸಿಗಿವೆ ನಾವು. ದೇವಿ, ಅವರ ಎದೆಯ ಢಗೆಯುತ್ತಲಿರುದೆಯ ಬಿಸಿ ರಕ್ತದಲ್ಲಿ ನಿನ್ನ ಮುಡಿಗಟ್ಟಿಸುವೆ ನಾವು. ಸಿಗಿ ಅವರ ಎದೆಯ ಭಗೆಯುತ್ತಲಿರುದೆಯ ಬಿಸಿ ರಕ್ತದಲ್ಲಿ ನಿನ್ನ ಮುಡಿಗಟ್ಟಿಸುವೆ ನಾವು. ಪಾಂಡವರ ಪತ್ನಿ ಎಂದೆನಿಸಿ ನಿಂದರೆಯಳು. ಪಾಂಡವರ ಪತ್ನಿ ಎಂದೆನಿಸಿ ನಿಂದರೆಯಳು. ಕೆಚ್ಚಲೆ ನಾರಿಯಂತೆ ಮರೆಯೋಳು. ಶೋಕವೇಕೆ ಬಿಡು ಚಿಂತೆ ಮನದಿ ಬಿಡು ಚಿಂತೆ ಮನಸ್ಸು ದುರಾತ್ಮರವರನ್ನು ವಧಿಸುವೆ ನಮ್ರಣದಿ. ಎಂಬೈರಿಗಳವರನ್ನು ಸಿಗಿವೆ ನಮ್ರಣದಿ. ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆಯೂ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದ್ರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದೇವಿ, ಅಣ್ಣನು ಮಾಡಿದ ಅಪರಾಧಗಳನ್ನು ಮನ್ನಿಸುವಂತೆ ನಾನೇ ನಿನ್ನಲ್ಲಿ ಅನೇಕ ಬಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ಈಗೇಕೆ ನಿಷ್ಕಾರಣ್ಯವಾಗಿ ಹೇಳುತ್ತಿರುವೆ? ನನ್ನೊಡನೆ ತಿಳಿಸಬಾರದೆ ದೇವಿ? ತಿಳಿಸುವೆನು, ಅದರಿಂದ ಆಗುವ ಫಲವೇನು? ಎಷ್ಟೇ ಆದರೂ ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ದೇವಿ, ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬಿಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿರುವರು. ಇನ್ನೇನು ಇಷ್ಟರಲ್ಲೇ ಸಂಧಿ ಆಗುವುದು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿವನೇ ಪಾಂಚಾಲಿ ಎಂದು ಪರಿಹಾಸ್ಯ ಮಾಡಿ ನಕ್ಕಳು ಪ್ರಾಣೇಶ್ವರ. ಏನು? ಆ ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು.
ಗೋಪಿಕಾಂಗನೆಯರ ವಿಲಾಸ ವಿಭ್ರಮಣೆಗಳಲ್ಲಿ ತನ್ನೀನನ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಿದೆ ಊಹಿಸಿದ್ದೆನು, ಈಗಾಗಬಹುದೆಂದು. ಅದು ಹಾಗಿರಲಿ ದೇವಿ. ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟರು. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಬಾಪು ಪಾಂಚಾಲಿ ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆನು. ಬಾಪು ಪಾಂಚಾಲಿ ಬಾಪು. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ, ಈ ಹಿಂದೆ ಒಂದು ಸಾರಿ ನೀವು ಈ ನನ್ನ ಬೆಚ್ಚದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಳರಾತ್ರಿ ಎಂದಿಡಿದ್ರು ಮತ್ತು ಇನ್ನು ಏನೇನೋ ಸಂಬೋಧಿಸಿದಿರಿ. ಬೇಡ ದೇವಿ ಬೇಡ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲೆಚ್ಚಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನನು. ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿದರೇನಾಯಿತು, ನೀನು ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಅಂದಿನ ಮಾತು. ನನ್ನನ್ನು ಕೆರಳಿಸಬೇಡ ದೇವಿ, ಕೆರಳಿಸಬೇಡ. ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಆತುರದಿಂದಲೇ ನಿರೀಕ್ಷಿಸುತ್ತಿರುವೆನು. ಧರ್ಮಪರಾಯಣದ ಯುಧಿಷ್ಠಿರನು ಆ ದುರುಳ ದುರ್ಯೋಧನ ಅಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ದೇವಿ, ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ದೇವಿ, ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವನೆ. ದೇವಿ, ರಣಗಳವರ ರಕ್ತಪಾನ ಮಾಡದಿರುವನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ದೇವಿ, ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಗರ್ವದ ತಡ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಕರೆಗಳು ಕೊಟ್ಟಿಕೊಳ್ಳುವೆ. ಗರ್ವದ ತಡ ತಟ್ಟಿದವನ ಕೊಟ್ಟಿಕೊಳ್ಳುವೆ, ಗರೆಗಳು ಕೊಟ್ಟಿಕೊಳ್ಳುವೆ. ದೂರ ಕೌರವರನ್ನು ಮರಣಗೊಳಿಸದೆ ದರೆಯಲ್ಲಿರಲು ಬಿಡುವೆನೆ. ರಣಗಳವರ ರಕ್ತಪಾನ ಮಾಡದಿರುವನೆ. ರಣಗಳವರ 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 ರಕ್ತಪಾನ ಮಾಡದಿರುವನೆ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಕೇಸರಿಯಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಸಾಧ್ಯವಿಲ್ಲ. ಅರ್ಜುನ, ಈ ಸಾರಿ ಈ ಭೀಮನ ಕೋಪಕ್ಕೆ ಈ ದ್ರೌಪದಿಯೇ ಕಾರಣ ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಅರ್ಜುನ, ಆ ಕೌರವರ ಮೇಲೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ತಮ್ಮ ಭೀಮನ ಕೋಪವನ್ನು ಸಮಾಧಾನ ಮಾಡುವುದೇ ಅಸಾಧ್ಯವಾಗಿದೆಯರಾ? ಇದೇನು ಭೀಮಸೇನ? ಅನುದಾ ಬಿಡುಕೋ ಪವಾಮನದಿ, ಬಿಡುಕೋ ಪವಾಮನದಿ, ಅನುದಾ ಬಿಡುಕೋ ಪವಾಮನದಿ. ದುಡುಗಿ ಸಮರ ಬಯಸುವುದನ್ನು ಸಿಗ ಸೋಮರ, ದುಡುಕಿ ಸಮರ ಬಯಸುವುದನ್ನು ಸಿಗ ಬಿಡುಕೋ ಪವಾಮನದಿ, ಅನುದಾ ಬಿಡುಕೋ ಪವಾಮನದಿ. ಮಡದಿ ಪಂಚಾಲಿಯ ಬಿಡುಮುಡಿ ಸಾಪವು ಕುರು ಸಂಜಾತರ ನರಳಿಸದಿರುವುದೇ.
ಒಡದಿ ಪಾಂಚಾಲಿಯ ಬಿಡುನುಡಿ ಸಾಪವು ಕುರು ಸಂಗಾತರ ನರಳಿಸದಿರುವುದೇ ತಾಳಿದವರು ಮುಂದೆ ಬಾಳಿಗರು ಎಂಬ ಭೀಮಾ ತಾಳಿದವರು ಮುಂದೆ ಬಾಳಿಗರು ಎಂಬ ಹಿರಿಯರ ವಾದ್ಯವು ಬಯಸುವುದನು ಚಿತ ಹಿರಿಯರ ವಾದ್ಯವು ಬಯಸುವುದನು ಚಿತ ಇದು ಕೋಪವ ಮನದಿ ಅನುದಾದಿಡು ಕೋಪವ ಮನದಿ ದುಡುಕಿ ಸಮರ ಬಯಸುವುದನು ಚಿತ ದುಡುಕಿ ಸಮರ ಬಯಸುವುದನು ಚಿತ ಬಿಡು ಕೋಪವ ಮನದಿ ಅನುದಾ ಬಿಡು ಕೋಪವ ಮನದಿ. ಭೀಮಸೇನ, ಶಾಂತನಾಗು ತಮ್ಮ, ಶಾಂತನಾಗು. ನಿನ್ನ ಕೋಪವನ್ನು ತೊಳೆಯುವ ಶಕ್ತಿ ನಮಗಿರುವುದೇ. ಶಾಂತನಾಗು ತಮ್ಮ, ಬೇಡ ದುಃಖಿಸಬೇಡ. ಪಾಂಚಾಲಿ, ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಸಮಾಚಾರವೇನು? ಏಕೆ ಈ ನೆನ ಬಿರುಕುವುದನ್ನು ನಿಮ್ಮ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಡಬಲ್ಲದೆ? ಅಗ್ರಜ, ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಸಮಯಕ್ಕೆ ಸರಿಯಾಗಿಯೇ ಬಂದಿರಿ. ಅರ್ಜುನನೊಡನೆ ನಿಮಗೊಂದು ಮಾತನ್ನು ಹೇಳ ಬಯಸಿದ್ದೆನು. ಈಗ ನಿಮ್ಮಿಬ್ಬರ ಸಮ್ಮುಖದಲ್ಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಈ ದಾಸ್ಯಾವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನು ಮಾತ್ರ ಇನ್ನೊಂದು ಗಳಿಗೆಯೂ ಸುಮ್ಮನಿರುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಇವೆರಡೇ ಸಾಕು ಇಡೀ ಕುರುಕುಲವನ್ನೇ ನಾಶ ಮಾಡುವುದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ಸಹೋದರ ಭೀಮಸೇನ, ಕೋಪ ಮಾಡಬೇಡ ಅಣ್ಣ. ಧರ್ಮಜನು ನಮ್ಮೆಲ್ಲರಿಗೂ ಇರನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಡೆಯುವುದು ಅನುಚಿತ. ಏನು ಹೇಳಿವೆ ಪಾಂಚಾಲಿ? ಮಾನಿನಿ ಮನದ ವೇದನೆ ಸಮಯ ಸರಿತೆಯ ತರುಣಿ ಏತಕ್ಕೆ ಈ ದುಗುಡವು. ಮಾನಿನಿ ಮನದ ವೇದನೆ ಸಮಯ ಸರಿತೆಯ ತರುಣಿ ಏತಕ್ಕೆ ಈ ದುಗುಡವು. ಧರ್ಮಜನಮಯ ನಿರ್ಮಲ ಭ್ರಾತೃ ಧರ್ಮಜನಮಯ ನಿರ್ಮಲ ಭ್ರಾತೃ ಇರುವುದನುಚಿತ ಪರಿಕಿಸದೆ ನುಡಿಯ. ಇರುವುದನುಚಿತ ಪರಿಕಿಸದೆ ನುಡಿಯ. ಸಹಿಪುದು ಮನದನು ತಾಪವನ ಸಹಿಪುದು ಮನದನು ತಾಪವನು. ಧರ್ಮದಿಂದ ಘನ ಕಾರ್ಯ ಸಾಧು ಕೋಮಲಂದೆಯನ್ನು ಪಡೆಯಲು ಧರ್ಮದಿಂದ ಘನ ಕಾರ್ಯ ಸಾಧಿಸು ಕೋಮಲಂದೆಯನ್ನು ಪಡೆಯಲು ಸರಿ. ಸಾರಸತ್ತಿನೆಂದರಿಯದ ಈ ಪರಿ ಸಾರಸತ್ತಿನೆಂದರಿಯದ ಈ ಪರಿ ಯಗಿತ್ತು ಏನಿತ್ತು ವಿಕೋಪಕ್ಕೆ ಯಗಿತ್ತು ಏನಿತ್ತು ವಿಕೋಪಕ್ಕೆ ಮಾನಿ
ಬಯಲಿದೆಂದರಿದೆಯ ತರುಣಿ ಏತಕ್ಕೆ ಈ ದುಗುಡವು? ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವೇನೆಂಬುದನ್ನೇ ಮರೆತಿರುವುದು ನಿಮಗೆ ಉಚಿತವೆನಿಸುವುದಲ್ಲವೇ? ಯುದ್ಧದಂತೆ ಶಾಂತಿಯ ರಕ್ಷಣೆಯು ನೀನಿನ್ನೂ ತಿಳಿದಿಲ್ಲ ಪ್ರಿಯೆ. ಯುದ್ಧವು ಎಂಥ ಘೋರ ಕರ್ಮದಿಂದ ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಸರಾಗಿ ನಾವುಗಳು ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ನಾವೇ ದುಃಖಿಸಬೇಕಾಗತ್ತು. ಅದಕ್ಕಾಗಿ ಅಲ್ಲ ನಾನು ಸಂಧಿಗಾಗಿ ಪ್ರಯತ್ನವನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನ ಹೊಂದಿದ್ದೀರಿ. ಕುಲಪುರೋಹಿತನು ಕಳುಹಿಸಲು ಇದು ಮದುವೆ ಔತಣಕೂಟವಲ್ಲವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಪುನಃ ಶ್ರೀಕೃಷ್ಣ ಪರಮಾತ್ಮನ ಕಳುಹಿಸಿ ಎಲ್ಲಿ ಅಪಮಾನ ಕೀಡು ಮಾಡುವುದಕ್ಕೆ ಚಿಂತೆ ಆಗಿದೆ. ಅರ್ಜುನ, ನಾನಿನ್ನೂ ಹೋಗುತ್ತೇನೆ. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ಯದುಪತಿ ನಮ್ಮನ್ನು ನೋಡಿ ನಗುತ್ತಾ ಇತ್ತಲೇ ಬರುತ್ತಿವರು. ಆದ್ದರಿಂದ ರಾಸಭೆಯ ಸಮಾಚಾರವನ್ನು ತಿಳಿದು ಬಳಿಕೆ ನಿಮಿಷಂತೆ ಮಾಡಿ ಅಣ್ಣ ಪಾಂಡುಪುತ್ರರ ಒಂದನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧ್ಯೆಯ ವಿಚಾರವು ನಡೆಯುತ್ತೆ? ಓ, ನಡೆಯಿತು. ಪಾಂಚಾಲಿ, ಇನ್ನಿಲ್ಲಿರುವುದು ನನ್ನಿಂದ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುತ್ತೇನೆ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತುಗಳು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುತ್ತದೆ. ಯದುಪತಿ, ಹೋದ ಕಾರ್ಯವೇನಾಯಿತು? ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಧರ್ಮನಂದನ, ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಇನ್ನಿಲ್ಲಿರುವುದು ನನ್ನಿಂದ ಕೆಲಸವಿಲ್ಲ ಅರ್ಜುನ. ನಾನಿನ್ನೂ ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಯಿತೆ. ನಾನು ಹೋದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈ ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ್ವಾಸದ ನೆಪದಿಂದ ಅರ್ಜುನನಿಗೆ ಬಣೆ ತೊಡಿಸಿದೆ. ಈಗ ಈ ಸಂಧಿಯ ನೆಪದಿಂದ ನಮ್ಮೈವರಿಗೂ ಸೀರೆಯನ್ನುಳಿಸಲು ವಹಿಸುತ್ತಿರುವೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕಿಷ್ಟು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ತಾಳ್ಮೆಯಿಂದ ನನ್ನ ಮಾತನ್ನು ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ. ಸ್ವಾಭಿಮಾನ ಶೂನ್ಯವಾದ ಸಂಧಾನವೇ ಈ ಪ್ರಚಂಡ ಭೀಮಸೇನನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯ್ತು ಮುಕುಂದ? ಧರ್ಮನಂದನ, ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ಧುರುಳ ದುರ್ಯೋಧನ, ಆತನು ಸಹ ಇನ್ನಿಲ್ಲಿರುವುದು ನನಗಿಂದ ಸಾಧ್ಯವಿಲ್ಲ. ಅರ್ಜುನ, ನಿಮ್ಮ ಅಪೌರುಷವರ್ತನೆಯ ಪುರಸ್ಕಾರವು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾದ ಅಗ್ನಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಸಾಯದೆ ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸಲೇ ಬಿಡನು. ಭೀಮ, ನೀನು ನಿಜವಾಗಿಯೂ ಹಿಡಿಂಬಪತಿಯೇ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳುವ ಬಗೆಯೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧ್ಯಾ ಸುದ್ದಿಯು ನನಗೊಪ್ಪದು ಒಪ್ಪನ್ನಾಗದು. ನಿನಗೆ ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವುದು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಖಂಡಿತವಾಗಿಯೂ ಸಂದೇಹವಾಗಿರಲಾರದು. ಕೃಷ್ಣ, ಹೇಳು, ಏನು ಆ ಸಂದೇಶ? ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಮೊದಲು ನೀನು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸ್ಯವೇಕೆ ಕೃಷ್ಣ? ಇದು ಪರಿಹಾಸ್ಯವಲ್ಲ ಭೀಮ. ನಿನ್ನನ್ನು ಕಂಡರೆ ನನಗಷ್ಟು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಿಟ್ಟು ನನ್ನ ಬಳಿಯಲ್ಲಿ ಕೈಗಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು.
ಇದೋ ನಿನ್ನ ಇಚ್ಛೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಹೋ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಹಾಗೇ ಆಗಲಿ. ಭೀಮ, ಬಿಡೆಯ ಬಿಡು ನಿನ್ನ ಗದೆ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ದೂರವಿರಿಸು. ಯಾಜ್ಞಸೇನಿ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂದಿದೆ. ಅಣ್ಣ, ಇದೇನು ಪರಿಹಾಸ್ಯ ಮಾಡುತ್ತಿರುವೆಯಾ? ಇದು ಪರಿಹಾಸ್ಯವಲ್ಲ ತಂಗಿ. ಶತ್ರುಗಳ ಹೆಡೆಮಿಡಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ. ಭೀಮಸೇನ, ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲೆ, ಕೃಷ್ಣನ್ ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಕೇಳಿ. ಆ ದುರ್ಯೋಧನನು ನಿಮಗೆ ಕೊಟ್ಟ ಉತ್ತರವನ್ನು ಹೇಳುತ್ತೇನೆ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ. ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವೆಸಗಿದನು. ಅವರಿಗಲ್ಲದೆ ಮತ್ಯಾರಿಗೆ ಸಾಧ್ಯ ಅಂತಹ ಸಾಹಸ? ಅಗ್ರಜ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ನಮ್ಮ ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದನೇ ಆ ಕುನ್ನಿ ಕೌರವ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮಗಳ ಉತ್ತರ? ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನನು ನಿಮ್ಮ ಸಂದೇಶಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ. ನೀವು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಪರಮಾತ್ಮ, ಈ ಸಂದೇಶಗಳಿರೋದು ಒಂದೇ ಉತ್ತರ, ಅದು ಯುದ್ಧ. ಅದು ಯುದ್ಧ. ಯುದ್ಧವನ್ನು ಬಯಸಿಕೊಟ್ಟವನಲ್ಲ ನಾನು ಯುದ್ಧಕ್ಕಾಗಿ ಎಂದಿಗೂ ಅಪೇಕ್ಷಿಸಲ್ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನನೂ ಮಾಡು ಮುಕುಂದ. ಇನ್ನು ಇಚ್ಛೆದಂತೆ ಆಗಲಿ. ಅಗ್ರಜ, ನನ್ನ ಕರಗಳನ್ನು ಬಿಚ್ಚು. ಧನಂಜಯ, ನೀನಾದರೂ ನನ್ನ ಕರಗಳನ್ನು ಬಿಚ್ಚು. ಏನು, ಯಾರೂ ಬಿಚ್ಚುವುದಿಲ್ಲವೇ? ಬೇಡ, ನಾನೇ ಬಿಚ್ಚಿಕೊಳ್ಳುತ್ತೇನೆ. ಎಲ್ಲಿ ಎಲ್ಲಿ ನನ್ನವರೇ? ಕೃಷ್ಣ, ಈಗ ಕೇಳಿರಿ ನನ್ನ ಅಭಿಮತವನ್ನು. ಕಾರ್ಮೋಡ ಗುಡುಗಿ ಗುಡುಗಿ ಸಿಡಿಯಲು ಈ ನಡೆಯುತ್ತದೆ ಸಪ್ತ ಸಾಗರದಲ್ಲಿ. ಕಾರ್ಮೋಡ ಗುಡುಗಿ ಗುಡುಗಿ ಸಿಡಿಯಲು ಈ ಭೂಮಿ ನಡೆಯುತ್ತದೆ ಸಪ್ತ ಸಾಗರದ ಗೋಚರೆಯಲ್ಲಿ. ಗುರುಳರ ಶಿರವನ್ನು ಕಡಿಯಲು ಬಿಡಲ್ಲ, ಗುರುಳರ ಶಿರವನ್ನು ಕಡಿಯಲು ಬಿಡಲ್ಲ. ದರಗಿ ಗಂತದಲ್ಲಿ ಮನಗೆ ಹೃದಯವ, ದರಗಿ ಗಂತದಲ್ಲಿ ಮನಗೆ ಹೃದಯ. ಗುರುಕುಲವ ಕಡಿಬಿಡುವೆ, ಗುರುಕುಲವ ಕಡಿಬಿಡುವೆ. ದರಗಿ ಗೌರವನ ಪರಿಪರಿ ಬಿಡುತ್ತದೆ, ಗುರುಳ ಗೌರವನ ಪರಿಪರಿ ಬಿಡುತ್ತದೆ. ಕಾರ್ಮೋಡ ಗುಡುಗಿ ಗುಡುಗಿ ಈ ಭೂಮಿ ನಡೆದು ಕೃಷ್ಣ, ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರ ಮಾತೆಯಾದ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ದುರುಳ ದುಶ್ಯಾಸನ ವಕ್ತಸ್ಥಳವನ್ನು ಬಯದು
ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸಿ ತದನಂತರ ಆ ದುರುಳ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ಈ ನನ್ನ ಎಡಗನಿಂದ ಒಂದು ಪುಡಿ ಪುಡಿ ಮಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗುತ್ತೆ. ಕೃಷ್ಣ, ಇದಕ್ಕೆ ನಿನ್ನ ಪಾಲವೇ ಸಾಕ್ಷಿ.